ಸೀಮಾ ಸ್ನೇಹಿತಿಯರು. ಪಾಯಲ್ ದೊಡ್ಡ ವ್ಯಾಪಾರಿಯ ಮಗಳು. ಮತ್ತೆ ಸೀಮಾ ಬಡ ಮನೆ ಹುಡುಗಿಯಾಗಿದ್ಲು. ಅವಳು ತುಂಬಾನೇ ಓಡ್ತ. ಆಚಲ್ ಅವಳ ಗಂಡನ ಜೊತೆ ಶಾಪಿಂಗ್ ಹೋಗ್ತಿರ್ತಾಳೆ. ಆಗ ಅವನು ಹೀಗಂತಾನೆ, ಆಚಲ್ ಇಲ್ಲಿ ನೋಡು, ಶಾಪಿಂಗ್ ಸ್ವಲ್ಪ ನೋಡ್ಕೊಂಡು ಮಾಡು. ಹಿಂದಿನ ತಿಂಗಳೇ ನೀನು ತುಂಬಾ ಶಾಪಿಂಗ್ ಮಾಡಾಗಿದೆ. ಓಹೋ, ನಾನಿನ್ನ ಶಾಪಿಂಗ್ಗೆ ಶುರು ಮಾಡಿಲ್ಲ, ಅಷ್ಟ್ರಲ್ಲೇ ಲೆಕ್ಚರ್ ಕೊಡೋದು ಶುರು ಮಾಡ್ಬಿಟ್ರಾ ನೀವು? ಏನೇ ಲೆಕ್ಚರ್ ಅಲ್ಲ ಕಣೆ, ಅದು ಅಮ್ಮಂತರ ನೀವು ಸೇವಿಂಗ್ಸ್ ಮಾಡೋದನ್ನ ಕಲೀರೀಗ. ಕಾಂತಿ ₹1 ಕೂಡಿಕ್ಕೋದು ಅವಳ 3 ಸೊಸೆಗಳು ಖರ್ಚು ಮಾಡ್ಬಿಡ್ತಿದ್ರು. ಕಾಂತಿ ಎಷ್ಟು ಸಲ ಹೇಳಿದ್ರು ಅವರು 3 ಜನ ಕೇಳಂಗಿಲ್ಲ. ಹಂಗೆ ಒಂದಿನ ಹಾಲಲ್ಲಿ ಕುತ್ಕೊಂಡು ಕಾಂತಿ ಆ ತಿಂಗಳಿನ ಬಜೆಟ್ನ ನೋಡ್ತಾ ಇರ್ತಾಳೆ. ಅದನ್ನ ನೋಡಿದ ತಕ್ಷಣ ಅವಳಿಗೆ ಶಾಕ್ ಆಗ್ಬಿಡುತ್ತೆ. ಮತ್ತೆ ಈಗಂತಾಳೆ, ಅಯ್ಯೋ ದೇವ್ರೆ, ಏನಪ್ಪ ಇದು, 1 ತಿಂಗಳಿಗೆ ಇಷ್ಟು ಖರ್ಚು ಮಾಡಿದಾರ ಇವ್ರು? ಅಯ್ಯೋ, ನಾನ್ ಏನ್ ಮಾಡ್ಲಿ? 1 ತಿಂಗಳು ಇವ್ರ ಕೈಯಲ್ಲಿ ಜವಾಬ್ದಾರಿ ಕೊಟ್ರೆ ಇಷ್ಟು ಹಾಳ್ ಮಾಡಿಕ್ಕಿದಾರಲ್ವಾ ಇವ್ರು. ನಾನ್ ಏನ್ ಮಾಡೋದು? ಅಯ್ಯೋ ದೇವ್ರೆ. ಅರೆ ಹೋ ಸೊಸೆಂದ್ರೆ, ಬನ್ನಿ ಇಲ್ಲಿ. ಎಲ್ಲಿದ್ದೀರಾ ನೀವು? ಅವ್ರ ಅತ್ತೆ ಕರೆಯೋದು ಕೇಳ್ಸಿದ ತಕ್ಷಣ ಎಲ್ಲಾರು ಅವ್ರ ರೂಮಿಂದ ಆಚೆ ಬಂದು ಅವ್ರ ಅತ್ತೆ ಹತ್ರ ಹೀಗಂತಾರೆ, ಅತ್ತೆ, ನೀವು ಟೀಗೋಸ್ಕರ ತಾನೇ ನನ್ನ ಕರೆದಿದ್ದು? ಅದಕ್ಕೆ ಟೀ ಇಟ್ಬಿಟ್ ಬಂದಿದೀನಿ. ನಿನ್ ಟೀನ ಎತ್ಕೊಂಡೋಗಿ ಎಲ್ಲಾದ್ರೂ ಬಿಸಾಕು. ಈಗ ನಾನ್ ಕೇಳೋದಕ್ಕೆ ಮಾತ್ರ ಉತ್ತರ ಕೊಡಿ ನೀವು 3 ಜನ. ಓಹೋ ಅತ್ತೆ, ಅದು ಡೈರಿ ಅತ್ತೆ. ಆಹಾ, ಇದು ಡೈರಿ ಅಂತ ನನಗೂ ಗೊತ್ತು. ಆದ್ರೆ ಇದ್ರೊಳಗಡೆ ಬರ್ದಿರೋ ಬಜೆಟ್ ಬಗ್ಗೆ ನಾನ್ ಕೇಳ್ತಿರೋದು. ಎಷ್ಟು ಖರ್ಚು ಮಾಡಿದಿರ 1 ತಿಂಗಳಿಗೆ? ಏನ್ ಮಾಡಿಟ್ಟಿದ್ದೀರಾ? ಎಷ್ಟು ಹಾಳ್ ಮಾಡಿಟ್ಟಿದ್ದೀರಾ ನೀವು ಇಷ್ಟು ಖರ್ಚು ಯಾಕೆ ಮಾಡಿದೀರಾ? ಅರೇ, ನಮ್ ಮನೆಗ್ ನೆಂಟ್ರು ಬಂದು 1-2 ತಿಂಗಳಿದ್ರು ಇಷ್ಟು ಖರ್ಚಾಗಲ್ಲ ಅಲ್ವಾ? ಏನ್ ಮಾಡಿದ್ರಂತ ಹೇಳಿ. ಅತ್ತೆ, ಈಗಿನ ಕಾಲದಲ್ಲಿ ಎಲ್ಲ ಕಾಸ್ಟ್ಲಿ ಆಗ್ಬಿಟ್ಟಿದೆ, ಅದಕ್ಕೆ ಇಷ್ಟು ಖರ್ಚು ಬರ್ತಿರೋದು. ಹಾ, ಅಕ್ಕ ಸರಿಯಾಗಿ ಹೇಳ್ತಿದ್ದಾರೆ ನೋಡಿ. ನಾನು ಒಂದ್ ಪಾರ್ಟಿಗೆ ಹೋಗ್ಬೇಕಂತ 2 ಸೀರೆ ತಗೊಂಡೆ, ಅದು 14,000 ಆಯ್ತು. ಹಾ, ಹೇಳಿದ್ರೆ ನಂಬ್ತೀರಾ ನೀವು? ಹಾ, 14,000ನ 2 ಸೀರೆ ಬಗ್ಗೆ ಯಾಕೆ ಹೇಳ್ತೀಯ ಅಕ್ಕ? ನಾನ್ ನೆನೆ ಒಂದ್ ಪಾರ್ಲರ್ಗೆ ಹೋಗಿದ್ದೆ, ಏನೂ ಇಲ್ಲ, ಫೇಶಿಯಲ್ ಮತ್ತೆ ವ್ಯಾಕ್ಸಿಂಗ್ ಮಾಡ್ದೆ, ಅದಕ್ಕೆ 7,000. 7,000ನಾ? ಹಾ ಅತ್ತೆ, 2,000 ಅಪಾಯಿಂಟ್ಮೆಂಟ್ ಫೀಸ್ಗೆ ಕಟ್ಬೇಕಾಗಿತ್ತು. ಅದು ಕಾಸ್ಟ್ಲಿ ಪಾರ್ಲರ್ ಅಲ್ವಾ, ಅದಕ್ಕೆ. ಇಷ್ಟು ಸುಲಭವಾಗಿ ಆ ಪಾರ್ಲರ್ ಹೋಗಿ ಅಷ್ಟು ದುಡ್ಡನ್ನ ಇಟ್ ಬಂದಿದ್ಯಾ ಅಲ್ವಾ? ಈಗ ಗೊತ್ತಾಗ್ತಿದೆ 1 ತಿಂಗಳಿಗೆ ಇಷ್ಟ ಯಾಕೆ ಖರ್ಚು ಬಂದಿದೆ ಅಂತ. ಇಷ್ಟು ಯಾಕೆ ಖರ್ಚು ಮಾಡ್ತಿದ್ದೀರಾ ನೀವು 3 ಜನ? ಅತ್ತೆ, ಇದೆಲ್ಲ ಬೇಕಾಗಿರೋ ಖರ್ಚು ತಾನೇ, ನಾವೇನು ಫಾಲ್ತು ಖರ್ಚುಗಳು ಮಾಡಿಲ್ಲ. ನೀವ್ ಯಾಕಿಂಗ್ ಮಾತಾಡ್ತಿದ್ದೀರಾ? 3 ಜನ ಇದ್ರೆ ಅಷ್ಟಾದ್ರೂ ಆಗತ್ತೆ. ಖರ್ಚು ಮಾಡ್ತಿರೋದು ನೀವು 3 ಜನ. ನಂಬರ್ 1 ಖರ್ಚು ಮಾಡೋ ಸೊಸೆಗಳಾಗ್ಬಿಟ್ಟಿದೀರಾ. ಯಾಕಿಲ್ ನಿಂತ್ಕೊಂಡ್ ನನ್ ಮುಖ ನೋಡ್ತಿದ್ದೀರಾ? ನನ್ ಮುಂದೆಯಿಂದ ಇವಾಗ ಹೋಗ್ಬಿಡಿ. ಅಯ್ಯೋ, ನನ್ಗೆ ಟೆನ್ಷನ್ ಇಂದ ತಲೆನೋವೇ ಬರ್ತಾ ಇದಪ್ಪ. ಆದ್ರೆ ಅಚ್ಚಿ, ಮಸಾಲಾ ಟೀ ತಗೊಂಬರ್ಲಾ? ಫಸ್ಟ್ ನೀನು ತಲೆನೋವ್ಗೆ ಮದ್ದು ತಗೊಂಬ, ಆಮೇಲೆ ಕೊಡು ಟೀ. ಸರಿ ಅತ್ತೆ, ಈಗ್ಲೇ ತರ್ತೀನಿ. ಕಾಂತಿ ತಲೆ ಮೇಲೆ ಕೈ ಇಟ್ಕೊಂಡ್ ಕುತ್ಕೊಂಡ್ಬಿಡ್ತಾರೆ. ಹೇಳ್ತಾರಲ್ವಾ, ಮನೆಯಲ್ಲಿ ಖರ್ಚು ಮಾಡೋರ್ ಒಬ್ರಿದ್ರೆ ಸಾಕು, ಮನೆ ಬಜೆಟ್ ಎಲ್ಲ ಎಗ್ರೋಗ್ಬಿಡತ್ತೆ ಅಂತ. ಆದ್ರೆ ಈ ಮನೇಲಿ ಪಾಪ 3 ಜನ ಇದಾರೆ. ಅದ್ರಿಂದ ಇವಳಿಗೆ ತಲೆನೋವು. ಒಂದಿನ ಕಾಂತಿ ಮಗ ಪ್ರಭಾತ್ ಕಾಂತಿ ಹತ್ರ ಹೀಗಂತಾನೆ, ಅಮ್ಮ, ನಾನ್ ಕಾರ್ಪೆಂಟರ್ನ ಕರ್ದಾಗಿದೆ. ಬೆಡ್ ರಿಪೇರಿ ಮಾಡಕ್ 1-2 ದಿನದಲ್ಲಿ ಬರ್ತಾನೆ. ಆದ್ರೆ ಅಮ್ಮ, ಆ ಹಳೆ ಬೆಡ್ ಮೇಲೆ ಯಾಕೆ ದುಡ್ಡು ಖರ್ಚು ಮಾಡ್ತೀಯ ನೀನು? ನಾನ್ ನಿಮಗೆ ಹೊಸ ಬೆಡ್ ಅನ್ನು ತೆಗ್ಸ್ಕೊಡ್ತೀನಿ. ಅರೆ ಮಗು, ಸ್ವಲ್ಪ ದುಡ್ಡು ಹಾಕಿ ಅದನ್ ರಿಪೇರಿ ಮಾಡ್ಸೋ, ಅದ್ ಸಾಕು, ಹೊಸದೆಲ್ಲ ಏನ್ ಬೇಕಾಗಿಲ್ಲ. ಏನು ಅಂದ್ರೆ, ಕಾರ್ಪೆಂಟರ್ ಬಂದಾಗ ನನ್ನ ಓಲ್ಡ್ ಡ್ರೆಸ್ಸಿಂಗ್ ಟೇಬಲ್ ನ ಬದಲಾಯಿಸ್ಬೇಡಿ, ಹೊಸಾದ್ ಬೇಕು. ಹಂಗೆ ಅದ್ರಲ್ಲಿ ಒಂದು ಸೂಪರ್ ಆದ ಜ್ಯುವೆಲರಿ ಬಾಕ್ಸ್ ಬೇಕು ರೀ ನನ್ಗೆ. ನನ್ ಬಳೆ ಎಲ್ಲ ಅಲ್ಲೂ ಇಲ್ಲೂ ಬಿದ್ದಿರ್ತಾರೆ. ಅರೆ ವಾ ಅಕ್ಕ, ಇದು ಸಖತ್ ಐಡಿಯಾ ಕಡೆ. ನನಗೂ ಒಂದು ಜ್ಯುವೆಲರಿ ಬಾಕ್ಸ್ ಬೇಕು. ಮತ್ತೆ ನನ್ ಜ್ಯುವೆಲರಿ ಬಾಕ್ಸ್ ಸ್ವಲ್ಪ ದೊಡ್ಡದಾಗಿರ್ಲಿ. ಓಕೆ, ಕಾಸ್ನ ಸೇವ್ ಮಾಡೋದಕ್ಕೆ ಮನೇಲಿರುವ ಹಳೆ ಮಂಚನ ರಿಪೇರ್ ಮಾಡ್ಸೋಣ ಅಂತ ನಾನ್ ಅನ್ಕೋತಾ ಇದ್ರೆ, ನೀವ್ ಬಂದಿಲ್ಲಿ ಇನ್ನು ಫಾಲ್ತು ಖರ್ಚುಗಳು ಮಾಡ್ತಿದ್ದೀರಾ? ಅಯ್ಯೋ ಯಾಕತ್ತೆ, ಯಾವಾಗ ಹೇಳಿದ್ರು ಖರ್ಚೆ ಅಂತಿರ್ತೀರಾ. 2 ವುಡನ್ ಬಾಕ್ಸ್ ಮಾಡೋದಕ್ಕೆ ಎಷ್ಟಾಗ್ಬಿಡುತ್ತೆ? ಇವಾಗ ಸಾಕು, ಬಾಯಿ ಮುಚ್ಕೊಳ್ಳಿ. ನೀವ್ ಹೋಗಿ ನಿಮ್ಮಿಬ್ಬರ ಕೆಲ್ಸ ನೋಡ್ಕೊಳ್ಳಿ ಅಷ್ಟೇ. ನನ್ ಮಂಚ ಯಾವ್ದು ರಿಪೇರ್ ಮಾಡ್ಸೋದಿಲ್ಲ, ನಾನು ಕೆಳಗಡೆನೆ ಮಲ್ಕೋತೀನಿ. ಆದ್ರೆ ಯಾವ ಕಾರ್ಪೆಂಟ್ರು ಮನೆಯೊಳಗಡೆ ಬರಕ್ ಬಿಡೋದಿಲ್ಲ. ಅಲ್ಪ ಸ್ವಲ್ಪ ಏನಾದ್ರು ಖರ್ಚು ಮಾಡೋಣ ಅನ್ಕೊಂಡೆ, ಇವಾಗ ನಿಮ್ಮಿಂದ ಏನು ಮಾಡೋದಿಲ್ಲ ನಾನು, ಅಷ್ಟೇ. ಏನಮ್ಮ, ಎಲ್ಲಿಗೋಗ್ತಾ ಇದೀಯ ನೀನು? ನನ್ ಕೇಳು. ಕಾಂತಿ ಪ್ರಭಾತಿನ ಮಾತ್ ಕೇಳ್ದೆ ಅಲ್ಲಿಂದ ಕೋಪದಿಂದ ಹೋಗ್ಬಿಡ್ತಾರೆ. ಆದ್ರೆ ಸೊಸೆಗಳು ಈ ವಿಷಯನ ಏನು ತಲೆಗಾಕೊಳ್ಳೋದಿಲ್ಲ. ಅವರಿಬ್ರು ರೆಡಿಯಾಗಿ ಮಾರ್ಕೆಟ್ಗೆ ಹೋಗಿ ಅವ್ರಿಗೆ ಬೇಕಾಗಿರೋ ವಸ್ತುಗಳನ್ನ ತಗೋತಾರೆ. ಅದನ್ ನೋಡಿ ಕಾಂತಿಗೆ ಇನ್ನ ತಲೆನೋವು ಬರುತ್ತೆ. ಒಂದಿನ ಸಾಯಂಕಾಲ ಕಾಂತಿ ಪಾರ್ಕಲ್ಲಿ ವಾಕಿಂಗ್ಗೆ ಹೋಗಿರ್ತಾರೆ.
ಆಗ ಎಲ್ಲಾರು ಹಾಲಲ್ಲಿ ಕೂತ್ಕೊಂಡು ಟೀ ಕುಡ್ಕೋತಾ ಮಾತಾಡ್ತಾ ಇರ್ತಾರೆ. ಸಂಡೇ ಸ್ಪೆಷಲ್ ಏನ್ ಮಾಡ್ತಿದ್ದೀರಕ್ಕ? ಆಲೂ ಪರೋಟ, ಮೇಥಿ ಪರೋಟ, ಬೂಂದಿ ಮತ್ತು ರಾಯ್ತಾ. ಅರೆ ಈ ಬಟಾಟೆಗಳು ಬೇಡ ಕಣೆ, ಅದರಿಂದ ಗ್ಯಾಸ್ ಆಗುತ್ತೆ. ನಂಗೂ ಬೇಡ ಅದು. ಅರೆ ಅಣ್ಣ, ಅದನ್ ಬಿಟ್ರೆ ಬೇರೆ ಏನ್ ಮಾಡೋದು? ಮನೆಯಲ್ಲಿ ಬೇರೆ ಏನೂ ಇಲ್ಲ. ತರ್ಕಾರಿ ಅಂಗಡಿನೂ ಮುಚ್ಚಿರ್ತಾರೆ, ಇವತ್ತು ಸಂಡೇ ಅಲ್ವಾ. ಅಣ್ಣ ಹಾಗಾದ್ರೆ ಹೊರಗಡೆಯಿಂದ ಊಟ ತರ್ಸೋಣ. ಒಂದಿನ ಹೊರಗಡೆ ಊಟ ಮಾಡಿದ್ರೆ ಏನಾಗುತ್ತೆ? ಸರಿ ಹಾಗಾದ್ರೆ ಇವತ್ತು ಹೊರಗಡೆಯಿಂದ ತರೋಣ. ಸರಿಯಾಗಿ ಹೇಳಿದ್ರಿ. ರಿತು, ಆರ್ಡರ್ ಕೊಡಮ್ಮ ನೀನು, ನಾನ್ ಫ್ರೆಶ್ ಆಗಿ ಬರ್ತೀನಿ. ಆಮೇಲೆ ರಿತು ಎಲ್ಲಾರಿಗೂ ಅವಳ ಫೋನಿಂದ ಫುಡ್ನ ಆರ್ಡರ್ ಮಾಡ್ತಾಳೆ. ಸ್ವಲ್ಪತ್ತಲ್ಲೇ ಡೆಲಿವರಿ ಬಾಯ್ ಊಟ ತಗೊಂಡು ಬಂದ್ಬಿಡ್ತಾನೆ. ರಿತು ಹೋಗಿ ಅದನ್ನ ತಗೊಂಬರ್ತಾಳೆ. ರಿತು ಫುಡ್ನ ಟೇಬಲ್ ಮೇಲೆ ಇಡ್ತಾಳೋ ಇಲ್ವೋ. ಅರೆ, ಏನಕ್ಕ ಇದು? ನಮ್ಮೆಲ್ಲರಿಗೂ ಪಿಜ್ಜಾ ಆರ್ಡರ್ ಮಾಡಿದ್ಯಾ? ನನ್ಗೆ ಪಿಜ್ಜಾ ಅಂದ್ರೆ ಇಷ್ಟ ಅಲ್ಲ ಅಂತ ನಿಂಗ್ ಗೊತ್ತಿಲ್ವಾ? ಅರೆ ಹೌದು ರಿತು, ಇವಾಗ ಅತ್ತೆನೂ ತಿನ್ನಲ್ಲ. ಅರೆ, ನನ್ಗಿಷ್ಟ ಆಗಿದ್ದು ನಾನ್ ಆರ್ಡರ್ ಮಾಡ್ಕೊಂಡೆ, ನಿಮ್ಗಿಷ್ಟ ಆಗಿದ್ದು ನೀವ್ ಆರ್ಡರ್ ಮಾಡ್ಕೊಳ್ಳಿ ಅಷ್ಟೇ. ಸ್ವಲ್ಪತ್ತಾದ್ಮೇಲೆ ಕಾಂತಿ ಅವರ ರೂಮ್ ಇಂದ ಆಚೆ ಬಂದು ನೋಡ್ತಾರೆ. ಏನ್ರೇ, ಯಾರೇ ಆರ್ಡರ್ ಮಾಡಿದಿದ್ದು? ಅದು ಅತ್ತೆ, ಇವತ್ತು ಆಚೆ ಫುಡ್ ತಗೊಂಡ್ ತಿನ್ನಣ ಅಂತ ಅನ್ಸಿತ್ತು, ಅದಕ್ಕೆ ಆರ್ಡರ್ ಮಾಡಿದ್ವಿ. ನಿಮ್ಗೋಸ್ಕರ ಶಾಯಿ ಪನ್ನೀರ್, ರೈತಾ ಮತ್ತೆ ಪರೋಟ ಆರ್ಡರ್ ಮಾಡಿದೀವಿ. ಮತ್ತೆ ಇದಕ್ಕೆಲ್ಲ ಎಷ್ಟ್ ಖರ್ಚು ಮಾಡಿದ್ರೇನು? ಅದೊಂದು 10,000 ಆಗಿರುತ್ತೆ. ಒಂದೊತ್ತು ಊಟ 10,000ನಾ? ಅದೇ ಕಾಸ್ಟ್ಲಿ ಹೋಟ್ಲಿಂದ ಆರ್ಡರ್ ಮಾಡಿದ್ವಲ್ವಾ, ಅದಕ್ಕೆ. 10,000ಕ್ಕೆ ರೇಷನ್ ತಗೊಂಬಂದ್ ಹಾಕಿದ್ರೆ 1 ತಿಂಗಳು ತಿನ್ಬೋದಾಗಿತ್ತು. ಅಷ್ಟು ಆರ್ಡರ್ ಮಾಡಿ ಬೇರೆ ಇಷ್ಟು ವೇಸ್ಟ್ ಮಾಡಿದೀರಾ. ನಿಮ್ಗೇನಾದ್ರೂ ಬುದ್ಧಿ ಇದೆಯಾ ಇಲ್ವಾ? ಅತ್ತೆ, ಅದು ಇಷ್ಟು ತಿನ್ನಕ್ಕಾಗಿದ್ದಲ್ವಾ? ಹೊಟ್ಟೆ ತುಂಬ್ಮೇಲೆ ತಿಂದ್ರೆ ನಮ್ಮ ಹೆಲ್ತ್ ಹಾಳಾಗುತ್ತೆ. ಹಾಗಾದ್ರೆ ಫ್ರಿಜ್ ಅಲ್ಲಿ ಇಡಿ. ಆದ್ರೆ ಅತ್ತೆ, ಅದು ಫ್ರಿಜ್ ಅಲ್ಲಿ ಇಟ್ಟು ತಿನ್ನಕ್ಕಾಗೋದಿಲ್ಲ, ಚೆನ್ನಾಗಿರಲ್ಲ. ಆಚೆ ತಂದಿದ್ ಫುಡ್ ಸ್ವಲ್ಪನೇ ತಿನ್ನಕ್ಕಾಗೋದು. ಮತ್ತೆ ಈ ಫುಡ್ ನ ಎಲ್ಲ ಡಸ್ಟ್ಬಿನ್ಗೆ ಹಾಕ್ಬೇಕಷ್ಟೇ. ಬುದ್ಧಿ ಹಾಳಾದವಳೆ, ಅದು ಊಟ ಅಲ್ಲ, ನಿನ್ನ ಗಂಡ ಕಷ್ಟಪಟ್ಟು ಸಂಪಾದನೆ ಮಾಡಿರುವ ದುಡ್ಡು. ಅದನ್ನ ಡಸ್ಟ್ಬಿನ್ಗೆ ಹಾಕ್ತೀಯ ನೀನು? ನೀವ್ 3 ಜನ ದುಡ್ಡನ್ನ ಸೇವ್ ಮಾಡೋ ಮೂಡ್ಗೆ ಬಂದಿಲ್ಲ ಅಂತ ಅನ್ಕೊಳ್ಳಿ, ಮತ್ತೆ ತುಂಬಾ ಬೇಗ ನಾವ್ ಎಲ್ಲರೂ ರೋಡ್ಗೆ ಬೀಳ್ಬೇಕಾಗತ್ತೆ, ನೋಟ್ ಮಾಡ್ಕೊಳ್ಳಿ. ಅತ್ತೆ, ನಾವೇನು ನಿಮ್ ದುಡ್ಡಲ್ಲಿ ತಗೊಂಡಿಲ್ಲ ಅಲ್ವಾ? ಯಾಕತ್ತೆ ಯಾವಾಗ್ಲೂ ಹಿಂಗ್ ಬೈತಾನೆ ಇರ್ತೀರಾ? ಆದ್ರೆ ಇದೇ ತಿಂಡಿನೇ ಇನ್ನು ಸ್ವಲ್ಪ ಕಡಿಮೆ ದುಡ್ಡಿಗೂ ಸಿಗತ್ತೆ, ಕ್ವಾಲಿಟಿನೂ ಇರುತ್ತೆ. ಅದನ್ ತಗೊಂಡ್ ತಿನ್ಬೇಕಾಗಿತ್ತು ಇಷ್ಟು ವೇಸ್ಟ್ ಮಾಡೋ ಬದ್ಲು. ದುಡ್ಡು ವ್ಯಾಲ್ಯೂ ಗೊತ್ತಿದ್ಯಾ ನಿಮ್ಗೆ? ವ್ಯಾಲ್ಯೂ ಗೊತ್ತಿದ್ರೆ ಸೇವ್ ಮಾಡ್ತಿರ್ತೀರಾ. ನಿಮ್ಗೆ ಗೊತ್ತಿಲ್ಲ, ಮತ್ತೆ ನೀವೇ ಕಷ್ಟಪಡ್ತೀರಾ ನೋಡಿ. ಆದ್ರೆ ಕಾಂತಿ ಸೊಸೆಗಳು ಅವ್ರು ಹೇಳೋದ್ ಕೇಳೋದಕ್ಕೆ ರೆಡಿನೇ ಇಲ್ಲ. ಅವರು ಒಂದ್ ಕಿವಿಯಲ್ಲಿ ಕೇಳಿ ಇನ್ನೊಂದ್ ಕಿವಿಯಲ್ಲಿ ಬಿಟ್ಬಿಡ್ತಾ ಇದ್ರು. ಹಿಂಗೆ ದಿನ ಕಳೆದೋಯ್ತು. ಒಂದಿನ ವಂದನಾ ಫೋನಲ್ಲಿ ಮಾತಾಡ್ಬಿಟ್ಟು ಅಳಕ್ ಶುರು ಮಾಡ್ತಾಳೆ. ಅದೇ ಸಮಯಕ್ಕೆ ತಂಗಿ ಅಲ್ಲಿಗೆ ಬರ್ತಾಳೆ. ಯಾಕಕ್ಕ, ಏನಾಯ್ತು? ಯಾಕಲ್ತಿದ್ಯಾ? ಆಚಲ್, ನಿನ್ನತ್ರ ಏನಾದ್ರೂ 20,000 ಇದೆಯಾ? ಅಪ್ಪನ ಆರೋಗ್ಯ ಸರಿ ಇಲ್ಲ ಅಂತೆ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದಾರಂತೆ. ನಮ್ಮ ಅಣ್ಣ ಈಗ್ಲೇ ಕಾಲ್ ಮಾಡಿದ್ರು, ಅವ್ರಿಗೆ 20,000 ಬೇಕಂತೆ ಈಗ. ಇಲ್ಲ ಅಕ್ಕ, ನನ್ನತ್ರ ಒಂದು 3,000 ಇದೆ. ಅಣ್ಣನೊಂದ್ಸಲ ಕೇಳಿ. ಇಲ್ಲ ಅಚಲ್, ಹೋದ್ ತಿಂಗಳೇ ನಾನು ಪಾರ್ಟಿಗೆ ಹೋಗ್ಬೇಕಂತ ಹೇಳಿ 25,000 ಅವ್ರ ಹತ್ರದಿಂದ ತಗೊಂಡೆ. ಇವಾಗ ಯಾವ ಮುಖ ಹಾಕೊಂಡ್ ಮತ್ತೆ ಕೇಳಲಿ? ಮತ್ತೆ ರಿತು ಅಲ್ಲಿಗೆ ಬರ್ತಾರೆ. ಆಗ ವಂದನಾ ಅವ್ರನ್ನ ಕೇಳ್ತಾರೆ. ಆದ್ರೆ ರಿತು ಅಂತಾಳೆ, ನನ್ನತ್ರ ಒಂದು 1,000 ರೂಪಾಯಿ ಮಾತ್ರನೇ ಇದೆ. ಆಮೇಲೆ ವಂದನಾ ತುಂಬಾ ಜೋರಾಗಿ ಅಳಕ್ ಶುರು ಮಾಡ್ತಾಳೆ. ಮತ್ತೆ ಕಾಂತಿ ಇದನ್ನೆಲ್ಲ ಕೇಳಿಸ್ಕೊತಾರೆ. ಅವ್ರನ್ನ ನೋಡಿದ ತಕ್ಷಣ ವಂದನಾ ಕಾಂತಿ ಹತ್ರ ಈಗಂತಾರೆ, ಅತ್ಯಮ್ಮ ನನ್ಗೆ ಸಹಾಯ ಮಾಡಿ. ನನ್ನ ಅಣ್ಣನ್ಗೆ ಇವಾಗ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ. ಆದ್ರೆ ನನ್ನ ಈ ಫಾಲ್ತು ಖರ್ಚುಗಳಿಂದ ನನ್ನ ಹತ್ರ ಈಗ 1 ರೂಪಾಯಿಯೂ ಇಲ್ಲ. ಅವ್ನ್ ಕೇಳೋಷ್ಟು ದುಡ್ಡು ಅವನಿಗೆ ಕೊಡಕ್ಕೆ ನನ್ನ ಹತ್ರ ಇಲ್ಲ. ಹೌದೌದು ಅತ್ತೆ, ನಮ್ಮನ್ನ ಕ್ಷಮಿಸಿ. ನಾವು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ವಿ. ನಾವು ಖರ್ಚು ಮಾಡ್ತಿದೀವಿ ಅಂತ ತುಂಬಾ ಫಾಲ್ತು ಖರ್ಚುಗಳು ಮಾಡಿ ತುಂಬಾ ದುಡ್ಡನ್ನ ವೇಸ್ಟ್ ಮಾಡ್ಬಿಟ್ವಿ. ಹಾ ಅತ್ತೆ, ನಮ್ಗೆ ತುಂಬಾ ಸಲ ಅರ್ಥ ಆಗೋ ತರ ಹೇಳಿದಿರಾ, ಆದ್ರೆ ನಾವೇ ನೀವು ಹೇಳೋದನ್ನ ಕೇಳಿಸ್ಕೊಂಡಿಲ್ಲ. ಯಾರೋ ಸರಿಯಾಗಿ ಹೇಳಿದಾರೆ, ಅನುಭವ ಪಟ್ರೆ ಮಾತ್ರನೇ ಬುದ್ಧಿ ಬರುತ್ತೆ ಅಂತ. ಇಷ್ಟು ದಿನ ನಾನು ಹೇಳಿದ್ದನ್ನ ಕೇಳಿದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿತ್ತಾ ಹೇಳಿ? ಸರಿ ಬಿಡು, ಯೋಚನೆ ಮಾಡ್ಬೇಡ, ಸರಿನಾ? ದೊಡ್ಡ ಸೊಸೆ, ನಿಮ್ಮ ಅಪ್ಪನ್ಗೆ ಏನಾಗೋದಿಲ್ಲ, ಸರಿನಾ? ಅವ್ರಿಗೆ ಚಿಕಿತ್ಸೆಗೆ ನಾನ್ ದುಡ್ಡು ಕೊಡ್ತೀನಿ. ಆದ್ರೆ ಇವತ್ತಿಂದ ನೀವು 3 ಜನ ಕಿವಿ ತೆಗ್ಕೊಂಡು ನಾನು ಹೇಳಿದನ್ನ ಕೇಳಿಸ್ಕೊಳ್ಳಿ. ಇನ್ಮೇಲೆ ಫಾಲ್ತು ಖರ್ಚುಗಳೆಲ್ಲ ಮಾಡ್ಬೇಡಿ. 1 ರೂಪಾಯಿನ ಕೂಡಾಕೋದನ್ನ ನೋಡಿ. ಮುಂದಕ್ಕೆ ಆ ದುಡ್ಡೆಲ್ಲ ನಿಮ್ಗೆ ಯೂಸ್ ಆಗತ್ತೆ. ಮತ್ತೆ 3 ಜನ ಸೊಸೆಂದ್ರು ಕಾಂತಿ ಮುಂದೆ ಕೈ ಜೋಡಿಸಿ